ओम नारायणाय परिपूर्णगुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधासुरसौख्य दुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनं मा कृथाः। श्री सत्यात्मगुरो त्वदङ्घ्रियुगलं हित्वा नमे सद्गति। यैरहं शुकवत्सं शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरि ओम हरि ओम हरि ओम। स्वस्तिस्तु। अशेष सन्मंगलानि सन्तु। श्लोकैक श्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदनपुटुतरे धर्माद्यखिल पुरुषार्थ साधनीभूते अद्य नृसिंह जयंती तथा वेदव्यास जयंती निमित्त नृसिंह वेदव्यास स्मरण रूपी प्रवचनारंभे सति किंचित पूर्वकथानुवादः। हरि ओम हरि ओम हरि ओम। हरे राम 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 हरे हरे। हरे कृष्णा
ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತು ಒಂದು ದಿನ ನಾವು ಆದಿತ್ಯ ಪುರಾಣೋಕ್ತ ವೆಂಕಟೇಶ ಮಹಾತ್ಮೆಗೆ ವಿಶ್ರಾಂತಿ ಕೊಡೋಣ. ಇವತ್ತು ನೃಸಿಂಹ ಜಯಂತಿಯೂ ಹೌದು. ಇವತ್ತು ವೇದವ್ಯಾಸ ಜಯಂತಿಯೂ ಹೌದು. ನಾವು ಸರ್ವಸಾಮಾನ್ಯವಾಗಿ ಜಯಂತಿಯನ್ನು ಜನ್ಮದಿನ ಆಚರಣೆ ಮಾಡ್ತೇವೆ. ಆದರೆ ಭಗವಂತನಿಗೆ ಜನ್ಮದಿನ ಅಂತಿಕೊಂಡಂತ ಅನ್ನೋದು ಇರೋದಿಲ್ಲ. ಪರಮಾತ್ಮನಿಗೆ ಜನ್ಮವೇ ಇಲ್ಲ. ಜನ್ಮ ಇದೆ ಅಂತ ತಿಳ್ಕೊಂಡಂತೇಳಿ ಕೆಲವು ಶ್ರುತಿಗಳು ಕೂಡ ಸಿಗ್ತವೆ. ಆದರೆ ಅವನ ಜನ್ಮ ಅಂದ್ರೇನು? ಅಭಿವ್ಯಕ್ತಿ, ಕಣ್ಣಿಗೆ ಕಾಣುವುದು, ಕಣ್ಣಿಗೆ ಕಂಡುಬರುವುದು ಅಭಿವ್ಯಕ್ತಿ. ಅದಕ್ಕೆ ಜನ್ಮ ಅಂತ ಒಂದು ಹೆಸರು. ಅರ್ಥ ಇದೆ, ಹೆಸರಲ್ಲ ಅರ್ಥ. ಪರಮಾತ್ಮನಿಗೆ ತಂದೆ ತಾಯಿ ಬೇಕಾಗಿಲ್ಲ. ಭಗವಂತನಿಗೆ ಶುಕ್ಲ ಶೋಣಿತ ಸಂಪರ್ಕ ಬೇಕಾಗಿಲ್ಲ. ಪ್ರಾಕೃತ ಅಚಿಂತ್ಯದ್ಭುತ ಸಮರ್ಥ ಅನಾದಿ ಅನಂತ. ಯಾಕೆ ನಾನು ನಂಬಿದ ದೇವರು ಮೊದಲು ಇರಲಿಲ್ಲ, ಏನೋ ಮಧ್ಯದಲ್ಲಿ ಬಂದ, ನಾಳೆ ಹೋಗ್ಬಿಡ್ತಾನೆ, ಮತ್ತೆ ಯಾರ ಹತ್ರ ಹೋಗ್ಬೇಕು ಅಂತನ್ನುವ ಅನಿಶ್ಚಿತ ದೇವರಲ್ಲ ನಮ್ಮ ದೇವರು. ನಮ್ಮ ದೇವರು ಸದಾ ಕಾಲದಲ್ಲಿಯೂ ಅನಂತ ಕಾಲದಿಂದ ಅನಂತ ಕಾಲದವರೆಗೆ, ಇನ್ಫಿನಿಟ್ ಟು ಇನ್ಫಿನಿಟ್ ನಮ್ಮ ಜೀವರಾಶಿಗಳಿಗೆ ಅನುಗ್ರಹ ಮಾಡೋದಕ್ಕೋಸ್ಕರ ಅವತರಿಸಿದ್ದ. ಮೊನ್ನೆ ನಿನ್ನೆ ಇವತ್ತು ನಮ್ಮ ಮಹಾಸ್ವಾಮಿಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ನೃಸಿಂಹ ದೇವರನ್ನು ಸ್ಮರಣೆ ಮಾಡಿ ನೃಸಿಂಹ ಸುಳಾದಿ ಹೇಳಿ, ನೃಸಿಂಹ ಸ್ತೋತ್ರ ಹೇಳಿ, ಮನ್ಯು ಸೂಕ್ತ ಪಾರಾಯಣ ಮಾಡಿ ಅಂತ ಪುನಃ ಹೇಳ್ತಾ ಇದ್ದಾರೆ. ಯಾಕೆ? ನೃಸಿಂಹದೇವರು ನಮಗೆ ಯಾವಾಗಲೂ ವಿಜಯಪ್ರದರು. ಯಾಕೆ ಅಂತಂದರೆ ಇವತ್ತು ನಮ್ಮ ದೇಶಕ್ಕೆ ವಿಜಯ ಬೇಕಾಗಿದೆ, ವಿಜಯ ಆಗಿದೆ.
ಎಂದು ಏರ್ ಸ್ಟ್ರೈಕ್ ಮಾಡಿದರೂ ಅವತ್ತಿಂದ ಹಿಡಿದುಕೊಂಡು ವಿಜಯವೇ ನಡೆದಿದೆ. ಏಕಕಾಲದಲ್ಲಿ ಅವರ ಸ್ಥಳದಲ್ಲಿ ಪ್ರವೇಶ ಮಾಡದೇ ಇಲ್ಲಿಂದಲೇ ಆ 9 ಸ್ಥಳಗಳನ್ನು ನಿರ್ನಾಮ ಮಾಡುವ ಜೊತೆಯಲ್ಲಿ ಮೊನ್ನೆ, ಅದಕ್ಕಿಂತಲೂ ಹಿಂದಿನ ದಿನ, ನಿನ್ನೆ ಅವರು ಕಳಿಸಿದ ಎಲ್ಲ ಡ್ರೋನ್ಸ್ಗಳನ್ನು, ಅವರು ಕಳಿಸಿದ ಎಲ್ಲ ಜೆಟ್ ವಿಮಾನಗಳನ್ನು, ಅವರು ಪ್ರಯೋಗ ಮಾಡಿದ ಮಿಸೈಲ್ಗಳನ್ನು ಒಂದಾದರೂ ಬಂದು ಬಡಿಬೇಕಂತ ಇಂಡಿಯಾಕ್ಕೆ ಆಕಾಶದಲ್ಲೇ ಖಲಾಸ್. ಈ ವಿಜಯವನ್ನು ನರಸಿಂಹದೇವರು ನಮಗೆ ಕೊಡ್ತಾ ಇದ್ದಾರೆ ಅಂತಿಕೊಂಡಂದ್ಮೇಲೆ ಮರೆಯಬೇಕು ಅಂತ ಏನರ್ಥ ಅಲ್ಲ. ನಮಗೆ ಅಭಯವನ್ನು ಕೊಡ್ತಕ್ಕಂಥ ವ್ಯಕ್ತಿ ನರಸಿಂಹದೇವರು. ಪ್ರಹ್ಲಾದರಾಜರಂತಾರೆ, ಪರಮಾತ್ಮನ್ ಲೋಕಾಶ್ಚ ನಿರ್ವೃತಿಮಿತಾ ಪ್ರತಯಂತಿ ಸರ್ವೇ ರೂಪಂ ನೃಸಿಂಹ ವಿಭಯಾಯ ಜನಾಸ್ಮರಂತಿ. ಪರಮಾತ್ಮ, ನಿರ್ಭಯವಾಗಿ ನಾವು ಬಾಳಬೇಕು, ಜೀವಂತವಾಗಿರಬೇಕು, ಭಯ ಇಲ್ಲದೆ ನಮ್ಮ ಜೀವನ ನಡಿಬೇಕು. ಈ ರೀತಿಯಾಗಿ ನಿರ್ಭಯ ಜೀವನವನ್ನು ಕೊಡ್ತಕ್ಕಂಥ ವ್ಯಕ್ತಿ ನರಸಿಂಹ ನೀನೇ ಅಂತ ತಿಳ್ಕೊಂಡಂತೇಳಿ ಆ ಪುಟ್ಟ ಬಾಲಕ ಯಾವನ ಮಾತನ್ನ ಸತ್ಯ ಮಾಡೋದಕ್ಕೋಸ್ಕರ ಪರಮಾತ್ಮ ಅವತರಿಸಿದ್ದ. ಭಯಹೀನತೆ ಬರಬೇಕಾಗಿದ್ದರೆ ನರಸಿಂಹದೇವರ ಸ್ಮರಣೆ. ಇದಕ್ಕೆ ಸಾಕ್ಷಿ ಪ್ರಹ್ಲಾದ. ಯಾವನ ಹೆಸರು ಕೇಳಿದರೆ ಇಂದ್ರಾದಿ ಲೋಕಪಾಲರು ಗಡಗಡ ನಡುಕ್ತಿದ್ರು. ಅದರರ್ಥ ಅವ್ರಿಗಿಂತ ಇವನ್ ಗ್ರೇಟ್ ಅಂತ ಅರ್ಥ ಅಲ್ಲ. ಆದರೆ ಪರಮಾತ್ಮ ಒಂದೊಂದು ವೇಳೆಯಲ್ಲಿ ಒಬ್ಬರಿಗೊಂದು ಎಷ್ಟು ಸಾಮರ್ಥ್ಯ ಕೊಡ್ತಾನೆ ಅಂತ. ಹಿರಣ್ಯಕಶಿಪುವಿನ ಮುಂದೆ, ಅಪ್ಪ ಇವು ಚಾಲ ಬಿಟ್ಬಿಡು, ಈ ದೈತ್ಯತನದ ಕ್ರೂರತೆ ಬಿಟ್ಬಿಡು, ಆ ಪರಮಾತ್ಮನಿಗೆ ಶರಣು ಬಾ, ಪರಮಾತ್ಮ ಸರಿಯಾಗಿ ನೋಡ್ಕೋತಾನೆ ನಿನ್ನನ್ನು, ಈ ಸಂಸಾರ ಕೂಪದಲ್ಲಿ ಬೀಳ್ಬೇಡ ಅಂತ ತಿಳ್ಕೊಂಡಂತೇಳಿ ಅಪ್ಪನಿಗೆ ಧೈರ್ಯವಾಗಿ ಹೇಳುವ ಆ 7 ವರ್ಷದ ಬಾಲಕ ಆನಂತರ ಅಪ್ಪನಿಗೆ, ಅಪ್ಪ ಏನು ಶಸ್ತ್ರ ಕಲ್ತು ಮಾಡಿದೆ, ಏನು ಅಸ್ತ್ರ ಸಂಪಾದನೆ ಮಾಡಿ ಏನು ಪಡೆದೆ ಹೇಳು. ಯಾವಾಗ ದೇವರು ಬರ್ತಾನೆ ಕೊಲ್ತಾನೆ ಅಂತ ನಾವು ಭಯದಿಂದಲೇ ಇದೆಯಲ್ಲ. ಬ್ರಹ್ಮದೇವರಿಂದ ವರ ತೆಗೆದುಕೊಂಡು ನಾ ಮಾಡಿ ಆದರೂ ಏನು ಮಾಡಿದೆ? ಅದಕ್ಕೆಲ್ಲ ಬಿಟ್ಬಿಡು. ಸುಮ್ಮನೆ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ, ಈ 9 ವೇದ ಭಕ್ತಿ ಮಾಡು ಅಂತ ಹೇಳಿ ಮಹಾನಾಸ್ತಿಕನಾದ ಮಹಾವಿಷ್ಣು ದ್ವೇಷಿಯಾದ ಅವನ ಎದುರಿಗೆ ಧೈರ್ಯವಾಗಿ ನಿಂತು ಹೇಳುವ ಆ ಪ್ರಹ್ಲಾದನಿಗಿರುವ ಒಂದೇ ಒಂದು ರಕ್ಷಾಕವಚ ನರಸಿಂಹದೇವರ ರಕ್ಷಾಕವಚ. ಜೀವನದಲ್ಲಿ ನಾವ್ಯಾಕೆ ಭಯ ಪಡಬೇಕು? ಜೀವನದಲ್ಲಿ ನಾವ್ಯಾಕೆ ಅಂಜಬೇಕು? ಪ್ರಹ್ಲಾದರಾಜರೇ ಹೇಳ್ತಾ ಇದ್ದಾರೆ, ಲೋಕಾಶ್ಚ ನಿರ್ವೃತಿಮಿತಾಹ. ಪರಮಾತ್ಮ, ಜನರು ಸಕಲ ದುಃಖದಿಂದ ರಹಿತರಾಗಿ, ಭಯದಿಂದ ರಹಿತರಾಗಿ ನಿನಗೆ ಶರಣು ಬರ್ತಾ ಇದ್ದಾರೆ. ಯಾಕೆ? ನಿನ್ನ ಈ ನೃಸಿಂಹ ರೂಪವನ್ನು ವಿಭಯಾಯ, ಭಯಹೀನತೆಗಾಗಿ ಸ್ಮರಣೆ ಮಾಡ್ತಾರೆ. ಭಯಹೀನತೆ
ವಿಜಯದ ಪ್ರಾಪ್ತಿ ಇದರ ಸಿಂಬಾಲಿಕ್ ನರಸಿಂಹದೇವ. ಆದರೆ ತನ್ನ ಭಕ್ತನ ಮೇಲೆ ಅತ್ಯಂತ ಕರುಣಾಮಯ. ಒಂದು ಕಡೆಗೆ ಧಗ 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 ಉರಿತಕ್ಕಂಥ ಸಿಟ್ಟಿನ ಉರಿ ಹಿರಣ್ಯಕಶಿಪು ಮೊದಲಾಗಿರ್ತಕ್ಕಂಥವನು ಸುಟ್ಟು ಹಾಕೋದಕ್ಕೋಸ್ಕರ, ಇನ್ನೊಂದು ಕಡೆ ಭಕ್ತನಾಗಿರ್ತಕ್ಕಂಥ ಆ 7 ವರ್ಷದ ಹಸುಳೆಯ ಮೇಲೆ ತಂಪಾದ ಕೃಪಾ ವೃಷ್ಟಿಯನ್ನು ಮಾಡತಕ್ಕಂಥ ನಮ್ಮ ನರಸಿಂಹದೇವ. ಹಿರಣ್ಯಕಶಿಪು ಹೇಳ್ದ, ದೇವರಿದ್ದಾನೆ ದೇವರಿದ್ದಾನೆ, ದೇವರು ಅಂತ ಇದೆಯಾ, ಎಲ್ಲಿದ್ದಾನೆ ನಿನ್ನ ದೇವರು? ನಾನು ಎಲ್ಲ ಗುಡಿ ನಾಶ ಮಾಡಿದ್ದೇನೆ, ಎಲ್ಲ ಬ್ರಾಹ್ಮಣನ ಕೊಂದು ಹಾಕಿದ್ದೇನೆ. ಅವನು ಹೇಳ್ದ, ದೇವರು ಎಲ್ಲ ಸಣ್ಣ ಜಾಗದಾಗ ಇರಂಗಿಲ್ಲ, ಎಲ್ಲ ಹತ್ರ ಇದ್ದ, ಎಲ್ಲ ಕಡೆಗಿದ್ದ. ಯದಿ ಸ ಸರ್ವತ್ರ. ಹಿರಣ್ಯಕಶಿಪು ಅಂತಾನೆ, ಪ್ರಹ್ಲಾದ ಅವನು ಎಲ್ಲ ಕಡೆಗಿದ್ದಾರೆ. ಎಲ್ಲಿದ್ದಾನಪ್ಪ? ಅಕಸ್ಮಾತ್ ತಂಬೇನ ದೃಶ್ಯತೆ, ಈ ಎದುರಿನ ಕಂಬದಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ? ಇಲ್ಲ, ನಮ್ಮನ್ನು ಕಾಣಿಸ್ತಾ ಇದ್ದಾನೆ. ಅವನು ತಿಳ್ಕೊಂಡ ಬಂದು ಅಡ್ಕೊಂಡಿದ್ದಾನೆ ಪ್ರಹ್ಲಾದ, ಪರಮಾತ್ಮ ಅಂತೇಳಿ. ಸರ್ವತ್ರ ಯಾವತ್ತು ಪರಮಾತ್ಮನ ಕಂಬದಲ್ಲಿ ಅಡ್ಕೊಂಡಿದ್ದಾನೆ ಅಂತ ತಿಳ್ಕೊಂಡ. ಜೋರ ಗದೆಯಿಂದ ಹೊಡೆದ್ರೆ ಖಟ್ ಖಡಲ್ ಅಂತ ತಿಳ್ಕೊಂಡಂತೇಳಿ ಶಬ್ದವಾಗಿ ಕಂಬ ಒಡೆಯಿತು. ಒಳಗಿನಿಂದ ಅಜಾನುಭಾವವಾಗಿರ್ತಕ್ಕಂಥ ಪಾದ ನೆಲದ ಮೇಲೆ ಇದ್ದರೆ ತಲೆ ಆಕಾಶ ಅಂತ ವಿಶಾಲವಾಗಿರ್ತಕ್ಕಂಥ ಮೂರ್ತಿ ಎದುರಿಗೆ ಪ್ರತ್ಯಕ್ಷವಾಯಿತು. ಯಾಕೆ? ಭಕ್ತ ಕರುಣಾಶಾಲಿ ಪರಮಾತ್ಮ. ಸತ್ಯಂ ವಿಧಾತುಂ ನಿಜಭೃತ್ಯವಾಟಿತಂ. ತನ್ನ ಭೃತ್ಯ ಹೇಳಿದ, ತನ್ನ ಸೇವಕನು ಹೇಳಿದ ಮಾತು. ಪರಮಾತ್ಮನ ಪ್ರಪ್ರಥಮ ನಂಬರ್ 1 ಭಕ್ತ ಮಹಾಲಕ್ಷ್ಮೀ ದೇವಿ. ಆ ಮಹಾಲಕ್ಷ್ಮೀ ದೇವಿ ಹೇಳಿದ ಮಾತು, ನ ಶುಕ್ಲ ರಕ್ತ ಪ್ರಭೋಸ್ಯ ದೇಹ. ನನ್ನ ಗಂಡ ಶುಕ್ಲಶೋಣಿದ್ದು ಹುಟ್ಟಿದ್ದಾನೆ ಅಂತ ತಿಳ್ಕೊಂಡಿದ್ದೀರೇನು? ಎಲ್ಲ ಅಪರಾಕೃತ. ಆ ಲಕ್ಷ್ಮೀದೇವಿಯ ಮಾತನ್ನು ಸತ್ಯ ಮಾಡೋದಕ್ಕೋಸ್ಕರ ಅಪ್ಪೆಲ್ಲ ಅಮ್ಮೆಲ್ಲ ಕಂಬದಿಂದ ಅಭಿವ್ಯಕ್ತನಾಗಿ ಬಂದಿದ್ದಾನೆ. ಅದರ ನಂತರ ಪರಮಾತ್ಮನಿಗೆ ಪ್ರಿಯನಾದ ವ್ಯಕ್ತಿ ಬ್ರಹ್ಮದೇವರು. ಬ್ರಹ್ಮದೇವರು ಹೇಳಿದರು, ಆಯ್ತಪ್ಪ, ಆಯ್ತು ತಪಸ್ ಮಾಡಿ ಎಲ್ಲ ಹಿರಣ್ಯಕಶಿಪು, ನಿನಗೆ ಹಗಲು ಮರಣ ಬೇಡ, ರಾತ್ರಿ ಮರಣ ಬೇಡ. ಅದಕ್ಕೆ ಪರಮಾತ್ಮ ಸಾಯಂಕಾಲ ಆರಿಸಿದ. ನಿನಗೆ ನೆಲದ ಮೇಲೆ ಮರಣ ಬೇಡ, ಆಕಾಶದ ಮರಣ ಬೇಡ. ಅದಕ್ಕೆ ಹೊಸ್ತೆಲಿನ ಮೇಲಿನ ಆ ಕಂಬದ ಹತ್ತಿರ ಹೊಸ್ತೆಲಿನ ಮೇಲೆ ಏರಿ ಕೂತ್ಕೊಂಡ. ಪರಮಾತ್ಮ ಒಳಗೂ ಬೇಡ, ಮನೆಯಿಂದ ಒಳಗೂ ಬೇಡ, ಹೊರಗೂ ಬೇಡ, ಹೊಸ್ತೆಲಿನಲ್ಲಿ ಕೂತ್ಕೊಂಡ. ಮನುಷ್ಯರಿಂದಲೂ ಬೇಡ, ಪ್ರಾಣಿಯಿಂದಲೂ ಬೇಡ. ಈ ಕಡೆಗೆ ಮನುಷ್ಯನೂ ಅಲ್ಲ, ಈ ಕಡೆ ಪ್ರಾಣಿನೂ ಅಲ್ಲ. ಆ ನಂತರ ಆಯುಧಗಳಿಂದ ಮರಣ ಬೇಡ, ನಿರ್ಜೀವ ವಸ್ತುಗಳಿಂದಲೂ ಬೇಡ, ಸಜೀವ ವಸ್ತುಗಳಿಂದಲೂ ಬೇಡ. ಉಗುರು ನಿರ್ಜೀವ ಹೌದು, ನಿರ್ಜೀವ ಅಂದರೆ ನಿರ್ಜೀವ, ಸಜೀವ ಅಂದರೆ ಸಜೀವ. ನಿರ್ಜೀವನೂ ಅಲ್ಲ, ಯಾಕೆ ಬೆಳೀತದೆ. ಸಜೀವ ಅಲ್ಲ, ಕತ್ತರಿಸಿದ ರಕ್ತ ಬರೋದಿಲ್ಲ. ಹೀಗೆ ಆ ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡೋದಕ್ಕೋಸ್ಕರ ನಿಜ ಭೃತ್ಯ ಭಾಟಿತಂ, ತನ್ನ ಭೃತ್ಯನಾದ ಅರ್ಜುನನಿಗೆ ಮುಂದೆ ಹೇಳೋನಿದ್ದಾನೆ, ಅಥವಾ ಹಿಂದಿನ ಕಲ್ಪದಲ್ಲಿ ಹೇಳಿದ್ದಾನೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಆ ಮಾತನ್ನು ಸತ್ಯ ಮಾಡೋದಕ್ಕೋಸ್ಕರ ಆ ಅರ್ಜುನನಿಗೆ ಹೇಳಿದ್ದ, ಯಾರು ನನ್ನ ಸತತವಾಗಿ ಚಿಂತನೆ ಮಾಡ್ತಾರೆ ಅಂತ ಹಗಲು ರಾತ್ರಿ ತನ್ನನ್ನು ಚಿಂತೆ ಮಾಡುವ,
ಪ್ರಹ್ಲಾದನ ಯೋಗಕ್ಷೇಮಂ ವಹಾಮ್ಯಹಂ. ಪರಮಾತ್ಮನ ಪ್ರಹ್ಲಾದನ ಯೋಗವನ್ನು ಉಳಿಸಿದ, ಕ್ಷೇಮವನ್ನು ಉಳಿಸಿದ. ಯೋಗವನ್ನು ಉಳಿಸಿದ ಅಂತಂದ್ರೆ ಏನು? ಯಾವುದು ಪ್ರಾಪ್ತಿಯಾಗಿಲ್ಲ ಅದನ್ನು ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ. ಅವನಿಗೆ ಸಿಗದೇ ಇದ್ದ ಸಿಂಹಾಸನವನ್ನೇ ಕೊಟ್ಟ ಪರಮಾತ್ಮ. ಇನ್ನು ಕ್ಷೇಮ ಅಂತಂದ್ರೆ ಪ್ರಾಪ್ತಸ್ಯ ಪರಿರಕ್ಷಣಂ, ಪ್ರಾಪ್ತಿಯಾದ ಅದರ ರಕ್ಷಣೆ. ಅವನಲ್ಲಿದ್ದ ಭಕ್ತಿಗೆ ಪರಮಾತ್ಮ ಸ್ವಲ್ಪವೂ ಕೂಡ ಕಡಿಮೆ ಮಾಡಲಿಲ್ಲ. ಅವನ ಇರುವ ಭಕ್ತಿಯನ್ನು ಸಂರಕ್ಷಿಸಿದ, ಇಲ್ಲದ ರಾಜ್ಯದ ಅಧಿಕಾರವನ್ನು ಕೂಡ ಪರಮಾತ್ಮ ಕೊಟ್ಟ. ಯೋಗಕ್ಷೇಮಂ ವಹಾಮ್ಯಹಂ. ಆನಂತರ ತನ್ನ ಭಕ್ತನಾಗಿರ್ತಕ್ಕಂಥ ಭೀಷ್ಮಾಚಾರ್ಯರು ಹೇಳಿದ ಮಾತು ಧರ್ಮರಾಜನಿಗೆ, ನ ವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತ. ಪರಮಾತ್ಮನ ಭಕ್ತರಿಗೆ ಅಮಂಗಲ ಇಲ್ಲ. ಪ್ರಹ್ಲಾದನಿಗೆ ಅಮಂಗಲ ಆಗಲಿಲ್ಲ. ಪ್ರಹ್ಲಾದನನ್ನು ಕೊಲ್ಲಿಕ್ಕೆ ಬಂದವರಿಗೆಲ್ಲರಿಗೂ ಅಮಂಗಲವಾಯಿತು. ನಮೇ ಭಕ್ತ ಪ್ರಣಶ್ಯತಿ. ನನ್ನ ಭಕ್ತರಿಗೆ ವಿನಾಶವಿಲ್ಲ ಅಂತ ಪರಮಾತ್ಮ ತಾನು ಸ್ವತಃ ವಿದುರನಿಗೆ ಹೇಳಿದ್ದ. ಆ ಮಾತನ್ನು ಸತ್ಯ ಮಾಡೋದಕ್ಕೋಸ್ಕರ ತನ್ನ ಭಕ್ತನಾದ ಪ್ರಹ್ಲಾದನನ್ನು ಉಳಿಸಿದ್ದಾನೆ. ಅವನಿಗೆ ನಾಶ ಆಗಲಿಕ್ಕೆ ಬಿಡಲಿಲ್ಲ. ಆನಂತರ ಇಲ್ಲಿ ನಮೇ ಭಕ್ತ ಪ್ರಣಸ್ಥಿತಿ ಅಂತೇಳಿ ಉದ್ಧವನಿಗೆ ಪರಮಾತ್ಮ ಹೇಳಿದ್ದ, ವಿದುರನಿಗಲ್ಲ. ಆನಂತರ ಪರಮಾತ್ಮ ಮುಚುಕುಂದನಿಗೆ ಹೇಳಿದ. ಏನು ಹೇಳಿದ್ದ? ನವಾಸ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ನನ್ನ ವಿಷಯದಲ್ಲಿ ಸ್ವಲ್ಪ ಸೇವೆ ಮಾಡಿದವನಿಗೂ ಕೆಡಕಾಗೋದಿಲ್ಲ ಅಂತ ಅನೇಕ ಭಕ್ತರಿಗೆ ಹೇಳಿದ ಮಾತನ್ನು ಇನ್ನು ಕೊನೆಗೆ ತನ್ನ ಈ ಸಣ್ಣ ಭಕ್ತ ಈ ಪ್ರಹ್ಲಾದ ಅವನು ಹೇಳಿದ ಮಾತು, ಯದೀಸ ಸರ್ವ ಎಲ್ಲಿದ್ದಾನೆ ನೀನು ದೇವರು? ಸರ್ವತ್ರ, ಎಲ್ಲ ಕಡೆಗಿದ್ದೇನೆ ಅಂತ ತೋರೋದಕ್ಕೋಸ್ಕರ ಕಂಬದಿಂದ ವ್ಯಕ್ತಪಡಿದ್ದಾನೆ. ಸತ್ಯಂ ವಿಧಾತುಂ ನಿಜಭೃತ್ಯ ಪಾಠಿತಂ. ತಾನು ತನ್ನ ಭಕ್ತರಿಗೆ ಹೇಳಿದ ಮಾತನ್ನು, ಭಕ್ತರು ತನ್ನ ಬಗ್ಗೆ ಹೇಳಿದ ಮಾತನ್ನು, ಪ್ರಹ್ಲಾದನು ಹೇಳಿದ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರ ವ್ಯಾಪ್ತಿಂಚ ಭೂತೇಶ್ವಖಿಲೇಶು ದರ್ಶಯನ್. ಜಗತ್ತಿನ ಎಲ್ಲ ಕಡೆಯಲ್ಲಿ ನಾನಿದ್ದೇನೆ ಅಂತ ಅನ್ನೋದನ್ನು ಮತ್ತೊಮ್ಮೆ ಅದನ್ನು ಪ್ರಹ್ಲಾದನ ಮಾತನ್ನು ಸತ್ಯ ಮಾಡೋದಕ್ಕೋಸ್ಕರ ಅದೃಶ್ಯತ ಅದ್ಭುತ ರೂಪ ಮಧ್ವಹನ್. ಭೂಮಿಯಿಂದ ಪಾತಾಳದವರೆಗೆ ಇರ್ತಕ್ಕಂಥ ಎತ್ತರ ರೂಪವನ್ನು ಧರಿಸಿ ಆ ಸ್ತಂಭದಿಂದ ಬಂದ, ಈ ಕಡೆಗೆ ಮನುಷ್ಯನೂ ಅಲ್ಲ, ಈ ಕಡೆಗೆ ಮೃಗವೂ ಅಲ್ಲ ಅಂತ ನೃಸಿಂಹ ರೂಪ. ಆ ನೃಸಿಂಹ ರೂಪದಿಂದ ಪರಮಾತ್ಮ ತಾನು ಅಲ್ಲಿ ಅಭಿವ್ಯಕ್ತನಾಗಿದ್ದ. ಇಂಥ ಪರಮಾತ್ಮ ನಮ್ಮನ್ನು ಸಲಹುತ್ತಾನೆ, ನಮ್ಮ ದೇಶವನ್ನು ಸಲಹುತ್ತಾನೆ, ಯುದ್ಧದಲ್ಲಿ ನಮ್ಮ ದೇಶಕ್ಕೆ ವಿಜಯವನ್ನು ಕೊಡ್ತಾನೆ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಅದಕ್ಕೋಸ್ಕರವೇ ನೃಸಿಂಹ ಪುರಾಣ ಹೇಳ್ತಾರೆ, ಮಾತಾ ನೃಸಿಂಹಶ್ಚ ಪಿತಾ ನೃಸಿಂಹ. ತಾಯಿಯಂತೆ ಸಲಹುವನು,
ಜನ್ಮ ಕೊಡುವವನು ನರಸಿಂಹದೇವರು. ತಂದೆಯಂತೆ ಎಲ್ಲ ವಿಧದಿಂದ ಸಂರಕ್ಷಣೆ ಮಾಡುವವನು ನರಸಿಂಹದೇವರು. ಭ್ರಾತಾನ್ ನರಸಿಂಹಶ್ಚ, ಅಣ್ಣ ತಮ್ಮಂದಿರಂತೆ ಪ್ರೀತಿ ಮಾಡಿ ಸಲಹುವನು ನರಸಿಂಹದೇವರು. ಸಖಾನ್ ನರಸಿಂಹ, ನನ್ನ ಮಿತ್ರನು ಕೂಡ ನರಸಿಂಹನೇ. ವಿದ್ಯಾ ನರಸಿಂಹ, ವಿದ್ಯೆಯಿಂದ ಏನು ಸಿಗಬೇಕು? ಮೋಕ್ಷ. ಪರಮಾತ್ಮನೇ ಮೋಕ್ಷ ಸ್ವರೂಪ, ಅವನೇ ವಿದ್ಯಾ ಸ್ವರೂಪ. ದ್ರವಿಣಂ ನರಸಿಂಹ, ದೈವಿ ಸಂಪತ್ತು. ನನ್ನ ನರಸಿಂಹನೇ ನಂಗೆ ದೈವಿ ಸಂಪತ್ತು. ಸ್ವಾಮಿ ನರಸಿಂಹ, ನನ್ನ ಸ್ವಾಮಿಯು ನರಸಿಂಹ. ಯಾಕೆ ಅದು ಇದು ಹೇಳ್ತಾ ಕೂತ್ಕೊಳ್ಬೇಕು? ಎಲ್ಲವೂ ಅವನೇ. ಇಲ್ಲಿ ಇತೋ ನರಸಿಂಹ, ಪರತೋ ನರಸಿಂಹ. ಇಲ್ಲಿರುವವನು ನರಸಿಂಹ, ಅಲ್ಲಿರುವವನು ನರಸಿಂಹ. ಯಥೋ ಯಥೋ ಯಾಮಿ ತಥೋ ನರಸಿಂಹ, ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲಿಯೂ ನರಸಿಂಹ. ನರಸಿಂಹ ದೇವಾತ್ ಅಪರಂ ನ ಕಿಂಚಿತ್ ತಸ್ಮಾತ್ ನರಸಿಂಹಂ ಶರಣಂ ಪ್ರಪದ್ಯೆ. ನರಸಿಂಹನನ್ನು ಬಿಟ್ಟು ಬೇರೆ ವ್ಯಕ್ತಿ ನನ್ನನ್ನು ಸಂರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ನನ್ನ ಕಲ್ಪನೆಯೂ ಕೂಡ ನಾನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಮನೆಯಿಂದ ಹೊರಗೆ ಬೀಳುವಾಗ, ಗಾಡಿಗಳನ್ನು ನಡೆಸುವಾಗ, ಗಾಡಿಯಲ್ಲಿ ಕೂತಾಗ, ವಿಮಾನದಲ್ಲಿ ಆಕಾಶದಲ್ಲಿ ಹೋಗುವಾಗ, ಅಗ್ರತೋ ನರಸಿಂಹಶ್ಚ, ನನ್ನ ಎದುರಿಗೆ ನರಸಿಂಹದೇವರಿದ್ದಾರೆ. ಪೃಷ್ಠತೋ, ಹಿಂಬದಿಯಲ್ಲಿ ರಾಮಲಕ್ಷ್ಮಣರಿದ್ದಾರೆ. ಉಭಯೋ ಪಾರ್ಶ್ವಯೋರಾಸ್ತಾಂ, ಎರಡೂ ಬದಿಯಲ್ಲಿ ರಾಮಲಕ್ಷ್ಮಣರಿದ್ದಾರೆ ಅಂತ ಚಿಂತನೆ ಮಾಡಿದರೆ ಅವರಿಗೆ ಎಂದಿಗೂ ಪರಾಜಯ ಆಗೋದಿಲ್ಲ. ಅಷ್ಟೇ ಅಲ್ಲ, ಈ ಪರಮಾತ್ಮ ಸಂಸಾರ ಬೀಜವನ್ನೇ ನಾಶಪಡಿಸಿಬಿಡ್ತಾನೆ, ಸುಟ್ಟಾಕಿಬಿಡ್ತಾನೆ. ಭರ್ಜನಂ ಭವ ಬೀಜಾನಂ, ಸಂಸಾರ ಅಂತ ನಮ್ಮ ಬೀಜವನ್ನೇ ಸುಟ್ಟಾಕಿಬಿಡ್ತಾನೆ. ಅಂದರೆ ಪುನಃ ನಾವು ಹುಟ್ಟಿ ಬರೋದೇ ಇಲ್ಲ, ಮೋಕ್ಷಕ್ಕೆ ಹೋಗ್ತೇವೆ. ಸರ್ಜನಂ ಸರ್ವಸಂಪದಾಂ, ಸಕಲ ವಿಧ ಸಂಪತ್ತಿಯನ್ನು ಕೊಡುವ. ತ್ರಾಸನಂ ಯಮದೂತಾನಂ, ಯಮದೂತರು ನಮ್ಮ ಹತ್ರ ಬರದಂತೆ ನೋಡಿಕೊಳ್ಳುವ, ಅಪಮೃತ್ಯು ಆಗದಂತೆ ನೋಡಿಕೊಳ್ಳುವ. ಒಂದೇ ಒಂದು ಮಂತ್ರ, ನರಸಿಂಹದೇವರ ಮಂತ್ರದ ಗರ್ಜನೆ. ನರಸಿಂಹ 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 ಅಲ್ಲ, ನರಸಿಂಹ ನರಸಿಂಹ ನರಸಿಂಹ. ನೃಹರಿಯರ್ ನಾಮಗರ್ಜನಂ ನರಸಿಂಹ ನರಸಿಂಹ ನರಸಿಂಹ. ಎಷ್ಟು ಜೋರಾಗಿ ಹೇಳ್ತೇವೆ ಅಷ್ಟು, ಎಲ್ಲಿಯೂ ಭಯ ಬರೋದಿಲ್ಲ. ಇಂಥ ನರಸಿಂಹದೇವರನ್ನ ಯಾರು ಸ್ಮರಿಸ್ತಾರೆ ಅವರಿಗೆ ಇಹ ಸುಖನೂ ಇದೆ, ಅವರಿಗೆ ಮೋಕ್ಷ ಸುಖವೂ ಕೂಡ ಇದೆ. ಅಷ್ಟೇ ಅಲ್ಲ, ಶತ್ರುಗಳ ಸಂಪೂರ್ಣ ವಿನಾಶವಾಗ್ತದೆ. ಒಂದು ವ್ಯಾವಹಾರಿಕ ಶತ್ರುಗಳು, ಲೌಕಿಕ ಶತ್ರುಗಳು, ಇನ್ನೊಂದು ಆಧ್ಯಾತ್ಮಿಕ ಶತ್ರುಗಳಾಗಿರ್ತಕ್ಕಂಥ ಕಾಮಕ್ರೋಧ ಲೋಭ ಮೋಹ ಮದಮತ್ಸರಗಳು. ಮನ್ಯು ಸೂಕ್ತದ ಕೊನೆಯಲ್ಲಿ ಆ ದುಶ್ಯಾಸನನ್ನು ಸಂಹರಿಸಿ ಅವನ ಕೈ ಕಾಲುಗಳನ್ನು ಕೆತ್ತಿ ಹಾಕಿ ಅವನ ಎದೆಗುಂಡಿಗೆಯನ್ನು ಒಡೆದು ಬುಗಸೆಯಿಂದ ರಕ್ತವನ್ನು ಕುಡಿದಂತೆ ನಾಟಕ ಮಾಡಿದಾಗ ಆ ನರಸಿಂಹದೇವರ ದರ್ಶನವನ್ನು, ಮನ್ಯು ಸೂಕ್ತವನ್ನು ಕಂಡಿರ್ತಕ್ಕಂಥ ಭೀಮಸೇನ ದೇವರು ಹೇಳ್ತಾರೆ, ಸಂಸೃಷ್ಟಂ ಧನ ಮುಭಯಂ ಸಮಾಕೃತಂ. ಪರಮಾತ್ಮ, ಎರಡೂ ಸಂಪತ್ತಿನನ್ನು ಕೊಡು. ಒಂದು ಲೌಕಿಕ ಸಂಪತ್ತಿಯನ್ನು ಕೊಡು, ಅಥವಾ ವಿದ್ಯಾ ಎಂಬ ಸಂಪತ್ತಿಯನ್ನು ಕೊಡು, ದೈವೀ ಸಂಪತ್ತಿಯನ್ನು ಕೂಡ ಕೊಡು. ಅಸ್ಮಭ್ಯಂ ದತ್ತಾಂ ವರುಣಶ್ಚ ವನ್ಯು. ಪರಮಾತ್ಮ, ನೀನು ಸಿಟ್ಟಿನ ಸ್ವರೂಪದವನಾಗಿದ್ದರೂ ಕೂಡ ವರುಣನಂತೆ ಶಾಂತಿಯೂ ಕೂಡ ಆಗಿದ್ದೆ, ಧ್ಯಾನದಾಯಕನೂ ಆಗಿದ್ದೆ. ನೀನಿರುವಾಗ ನನಗೆಲ್ಲ ಭಯ ಪರಮಾತ್ಮ. ನಿನ್ನ ಹೆಸರು ತೆಗೆದುಕೊಂಡ್ರೆ ಸಾಕು, ನರಸಿಂಹ 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 ನರಸಿಂಹ.
ಬಿಯನ್ ದಧಾನ ಹೃದಯೇಟು ಛತ್ರವ. ನರಸಿಂಹದೇವರ ಹೆಸರು ತೆಗೆದುಕೊಳ್ತಾ ಇದ್ದಾನೆ ಇವನು. ನರಸಿಂಹದೇವರು ಬಂದು ನಮ್ಮ ತಲೆ ಹೊಡಿತಾರೆ, ಓಡಿ ಓಡಿ ಅಂತಿಕೊಂಡು ಅಂತೇಳಿ. ಬಿಯಂ ದಧಾನ ಹೃದಯೇಟು ಛತ್ರವ ಪರಾಜಿತಾದ ಅಪನಿಲಯಂತ. ಸೋತು ಓಡೋಗ್ಬಿಡ್ತಾರೆ. ಪೂರ್ತಿ ಮನ್ಯು ಸೂಕ್ತ, ನರಸಿಂಹ ಸ್ತೋತ್ರ, ಮನ್ಯು ಅದು ಇಲ್ದಾಗದೆ ಕೊನೆಗೆ ಸಂಸೃಷ್ಟಂಧನ ಭಯಂ ಸಮಾಕೃತಮಸ್ಮಭ್ಯಂ ದತ್ತಾಂ ವರುಣಶ್ಚ ಮನ್ಯು ಭಿಯಂದಧಾನ ಹೃದಯೇಟು ಛತ್ರವಃ ಪರಾಜಿತಾಸು ಅಪನಿಲಯಂತಾಂ. ಇದನ್ನು ಹೇಳಿ ಪಾಕಿಸ್ತಾನಿಗಳು ಯಾಕೆ ನಮ್ಮ ಕಾಮಕ್ರೋಧಾದಿಗಳು ಕೂಡ ಓಡಿ ಹೋಗ್ತವೆ. ಏನು ಚಿಂತೆ ಮಾಡಬೇಡ. ಇವತ್ತು ನರಸಿಂಹದೇವರನ್ನು ಸ್ಮರಣೆ ಮಾಡಿದ್ದೀವಲ್ಲ, ನಮ್ಮ ದೇಶಕ್ಕೆ ನಿಶ್ಚಿತ ಜಯ, ನಮ್ಮ ಪ್ರಧಾನಮಂತ್ರಿಗಳಿಗೆ ಜಯ, ನಮಗೂ ಜಯ, ನಿಮಗೂ ಜಯ, ಎಲ್ಲರಿಗೂ ವಿಜಯ, ಎಲ್ಲರಿಗೂ ಆನಂದ. ಇನ್ನೊಂದು ಅರ್ಧ ಗಂಟೆ ಉಳಿದಿದೆ ಅಲ್ಲ. ಹಾಗಾದರೆ ವೇದವ್ಯಾಸರ ಸ್ಮರಣೆಯನ್ನು ಮಾಡೋಣ. ಪರಶುರಾಮ ದೇವರಿಂದ ಎಲ್ಲ ದುಷ್ಟ ಕ್ಷತ್ರಿಯರು, ಎಲ್ಲ ಅಸುರರು ನಿರ್ನಾಮವಾದ ನಂತರ ಅವಾಗ ಈಗ ಹೇಗೆ ಪಾಕಿಸ್ತಾನದ ಆ ದುಷ್ಟರೆಲ್ಲ ಕೂತ್ ಮೀಟಿಂಗ್ ಮಾಡ್ತಾ ಇದ್ದಾರೆ. क्या करने का, भारत से हम पराजित हो गए, हमारे सभी स्थानों को मारा, लेकिन हमारा एक भी ड्रोन, एक भी मिसाइल फटा ही नहीं. तो क्या करने का, कैसे करने का ಅಂತ ಅವರೇನು ಪಾಕಿಸ್ತಾನದಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದಾರೆ. ಹಾಗೆ ಆಗಿನ ಕಾಲಕ್ಕೆ ಕಲಿ, ಕಾಲನೇಮಿ, ವಿಪ್ರಚಿತ್ತಿ, ಶಂಬರ, ಮಹಾಶಂಬರ, ನರಕಾಸುರ ಇವರೆಲ್ಲರೂ ಮೀಟಿಂಗ್ ಮಾಡ್ತಾ ಇದ್ರು. ಏನು ಮಾಡಬೇಕು? ಈ ದೇವರು ಮೇಲಿನ ಮೇಲೆ ಅವತಾರ ತಗೊಂಡು ಬರ್ತಾನಲ್ಲ, ಪರಶುರಾಮ ಆಗಿ ಬಂದ, ರಾಮ ಆಗಿ ಬಂದ, ಎಲ್ಲ ನಮ್ಮನ್ನು ಖಲಾಸ್ ಮಾಡ್ದ. ಈ ದೇವ್ರ ಮೇಲಿನ ಮೇಲೆ ಯಾಕೆ ಬರ್ತಾನೆ? ಆಗ ಅವರ CID ಡಿಪಾರ್ಟ್ಮೆಂಟಿನ ದೈತ್ಯರು ಹೇಳಿದರು, ಈ ಜಗತ್ತಿನೊಳಗೆ ಜ್ಞಾನಿಗಳಿದ್ದಾರಲ್ಲ, ಆ ಜ್ಞಾನಿಗಳು ಶಾಸ್ತ್ರ ಓದಿ ಪರಮಾತ್ಮನೇ ಸರ್ವೋತ್ತಮ ಅಂತೇಳಿ ತಿಳ್ಕೊಳ್ತಾರ. ಅವರು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಶ್ರೇಷ್ಠ ಗ್ರಂಥ ಅಂತಂದ್ರೆ ವೇದಗಳು. ಆ ವೇದಗಳಲ್ಲಿ ಈ ದೇವರ ವಿಶೇಷವಾದ ಜ್ಞಾನ ಇದೆ, ಸ್ತೋತ್ರ ಇದೆ, ಮಂತ್ರ ಇದೆ, ಪ್ರಾರ್ಥನೆ ಇದೆ. ಅವರ ಆ ಮಂತ್ರಗಳಿಂದ ಯಜ್ಞಯಾಗಾದಿಗಳನ್ನು ಮಾಡ್ತಾರೆ. ಅದನ್ನು ಕೆಡಿಸ್ಲಿಕ್ಕೆ ಹೋದರೆ ದೇವರು ರಾಮನ ರೂಪದಿಂದ ಬಂದು ನಮ್ಮ ಸಂಹಾರ ಮಾಡ್ತಾನೆ. ಅದಕ್ಕೆ ದೇವರ ಬಗ್ಗೆ ಜ್ಞಾನವೇ ಜಗತ್ತಿಗೆ ಸಿಗಬಾರದು. ಆದ್ದರಿಂದಾಗಿ ಆ ವೇದಗಳನ್ನೇ ನಾವು ಯಾಕೆ ಅಪಾರ್ಥ ಮಾಡಿ ಅದರಿಂದ ವಿಪರೀತ ಜ್ಞಾನ ಬರುವಂತ ನಾವು ಯಾಕೆ ಮಾಡಬಾರ್ದು ಅಂತ ಡಿಸೈಡ್ ಮಾಡಿ ಅವರೆಲ್ಲರೂ ರಾಕ್ಷಸರಾಗಿ ಹುಟ್ಟಿದರು. ರಾಕ್ಷಸರು ಅಂದ ಕ್ಷಣಕ್ಕೇನೆ ಅಕರಾಳ ವಿಕರಾಳ ರೂಪ, ಎಲ್ಲೋ ಕಣ್ಣು ಎಲ್ಲೋ ತಲೆ ತಿಳ್ಕೊಳ್ಬೇಡಿ.
ಅವರು ನಮ್ಮಂತೆ ಇರ್ತಾರೆ ಕಾಣಿಸ್ಲಿಕ್ಕೆ. ನಮ್ಮಂತೆ ಕೈಕಾಲು ಕೆಲವು ರಾವಣ ಅಂತವ್ರಿಗೆ 10 ತಲೆ ಇರ್ತಾವ ಮತ್ತು ಬೇರೆ. ನೋಡ್ಲಿಕ್ಕೆ ನಮ್ಮ ಹಾಗೆ ಕಾಣಿಸ್ತಾರೆ, ಆದರೆ ಬೇಕಾದ ರೂಪ ತಗೋಬೋದು ಅವರು. ಅತಿ ಸುಂದರವಾಗಿರ್ಬೋದು, ಒಮ್ಮೆಲೆ ಶೂರ್ಪಣಖಿನ್ನೂ ಆಗ್ಬೋದು. ಅವರೆಲ್ಲ ಮಹಾಪಂಡಿತರು, ಒಳ್ಳೆಯ ಶಾಸ್ತ್ರವಿದರು. ಅರೆ ರಾವಣ 3 ವೇದಗಳು ಮುಖೋದ್ಗತ. ಆದರೆ ಹೇಳುವುದು ವೇದ, ಮಾಡುವುದು ಮತ್ತೊಂದು ಕೆಲಸ. ಹೀಗಾಗಿ ಅವರು ವೇದಗಳಿಗೆ ಕೆಟ್ಟ ತಪ್ಪು ಅರ್ಥ ಬರೆದು ಅದರ ಪ್ರಚಾರ ಮಾಡಿ ಎಲ್ಲಿ ದೇವರು, ಎಲ್ಲಿ ದಿಂಡ್ರು, ನಾವೇ ದೇವರು, ಎಲ್ಲರ ಬ್ರೈನ್ ವಾಶ್ ಮಾಡಿ ಜಗತ್ತಿನಲ್ಲಿ ವೇದದ ಒರಿಜಿನಲ್ ಸ್ವರೂಪ ಇರದಂತೆ ಮಾಡಿಬಿಟ್ರು. ಈ ಮಾತನ್ನು ಆ ಕಾಲದಲ್ಲಿ ದೇವತೆಗಳು ಪರಮಾತ್ಮನಿಗೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾರೆ. ಪರಮಾತ್ಮ ತ್ವದಾಜ್ಞೆಯ, ಅದು ಬೇರೆ, ನೀನು ರುದ್ರದೇವ್ರಿಗೆ ಬೇರೆ ಹೇಳಿದ್ದಿ, ಹೋಗಿ ರುದ್ರದೇವರಿಗೆ ಆ ಸೂರ್ಯರಿಗೆ ಸಹಾಯಕವಾಗುವಂತೆ ಉಲ್ಟಾ ಸುಲ್ಟಾ ಅರ್ಥ ಇರ್ತಕ್ಕಂಥ ಗ್ರಂಥ ಬರೆದ್ಬಿಡಿ ಅಂತೇಳಿ ಆ ರುದ್ರದೇವರು ಬರೆದ ಗ್ರಂಥ ಅವರು ಸಹಾಯ. ವೇದಾಶ್ಚ ಸರ್ವೇ ಸಹಸ್ರ ಸಂಘಾ, ಪರಮಾತ್ಮ ಎಲ್ಲ ವೇದಗಳನ್ನು, ಸಕಲ ಶಾಸ್ತ್ರಗಳ ಸಮೂಹವನ್ನು ಅವರು ಸಂಪೂರ್ಣವಾಗಿ ನಾಶಪಡಿಸಿದ್ದಾರೆ. ಎಲ್ಲ ಕಡೆಯಲ್ಲಿ ಕಲಿ ಪ್ರವೇಶವಾಗಿದೆ. ಎಲ್ಲರೂ ತಪ್ಪು ಕೆಲಸವನ್ನೇ ಸರಿ ಕೆಲಸ ಅಂದುಕೊಂಡು ಮಾಡ್ತಾ ಇದ್ದಾರೆ. ಜಗತ್ತಿಗೆ ಪೀಡೆಯನ್ನು ಕೊಡ್ತಾ ಇದ್ದಾರೆ. ಅಂಥವರೇ ತಾವೇ ಗ್ರೇಟ್ ಅನಿಸ್ಕೊಳ್ತಾ ಇದ್ದಾರೆ. ಭಗವಂತ ನೀನು ಅವತರಿಸಿ ಆ ವೇದಗಳನ್ನು ಜನರಿಗೆ ತಿಳಿಯುವಂತೆ ಉದ್ಧಾರ ಮಾಡದೇ ಇದ್ದರೆ ಜ್ಞಾನದ ಸ್ರೋತಸ್ಸೇ ಹೊರಟು ಹೋಗ್ತದೋ ಪರಮಾತ್ಮ. ಅಂತ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಆಗ ಪರಮಾತ್ಮ ವಸಿಷ್ಠನ ಪುತ್ರ ಶಕ್ತಿಯ ಮಗ ಪರಾಶರರು ಅಂತಿಕೊಂಡಂತಂದರೆ ಜಗತ್ತನ್ನೇ ಸುಟ್ಟು ಹಾಕುವ ಆ ಶಾಪಾನುಗ್ರಹ ಸಾಮರ್ಥ್ಯವನ್ನು ತಾಯಿಯ ಹೊಟ್ಟೆಯಲ್ಲಿದ್ದಾಗಲೇ ಪಡೆದಿರತಕ್ಕಂಥವರು. ಪರಾಶರ ಚರಿತ್ರೆ ಬಹಳ ಅದ್ಭುತವಾದದ್ದು. ನಮ್ಮ ಉತ್ತರಾದಿ ಮಠದ ಶ್ರೀಮನ್ಯಾಯ ಸುಧಾ ಪತ್ರಿಕೆ, ಆ ಪತ್ರಿಕೆಯಲ್ಲಿ ಋಷಿ ನಮನ ಅಂತ ತಿಳ್ಕೊಂಡಂತನ್ನುವ ಹೆಡ್ಡಿಂಗ್ನಲ್ಲಿ ಪರಾಶರರ ಬಗ್ಗೆ ನಾನು ಲೇಖನ ಬರಿತಾ ಇದ್ದೇನೆ. ನಮ್ಮ ಮಠದ ಶ್ರೀ ಸುಧಾ ಪತ್ರಿಕೆಯಲ್ಲಿ ಸುಮಾರು 5 ವರ್ಷಗಳಿಂದ ನಾನು ಬರಿತಾ ಇದ್ದೇನೆ. ಅನೇಕ ಋಷಿಗಳ ಬಗ್ಗೆ ಬರಿತಾ ಈಗ ಪರಾಶರರ ಬಗ್ಗೆ ಲೇಖಮಾಲೆ ನಡೆದಿದೆ, ತಪ್ಪದೇ ಓದಿ. ಎಂಥ ಅದ್ಭುತ ಶಕ್ತಿ ಉಳ್ಳವರು ಪರಾಶರರು ಅಂತಕೊಂಡಂತೆ. ಅಂಥ ಪರಾಶರರು ಸಮುದ್ರದಿಂದ ಯಮುನಾ ನದಿಯನ್ನು ದಾಟುವಾಗ ಆ ಯಮುನಾ ನದಿಯನ್ನು ನಡೆಸ್ತಕ್ಕಂಥವಳು ಅನೇಕ ದಿನಗಳ ತಪಸ್ಸಿನಿಂದ ಹುಟ್ಟಿದ, ಆದರೆ ರಾಜನಿಂದ ನಾವಿಕನ ಮನೆಗೆ ಕಳಿಸಲ್ಪಟ್ಟ, ಕತೆ ಭಾಳ ವಿಸ್ತಾರವಾಗಿದೆ, ಟೈಮ್ ಇಲ್ಲ.
ಸತ್ಯವತಿ ಪರಾಶರರಿಗೆ ಅನಿಸ್ತು, ಈ ಹೆಣ್ಮಗಳ ಎಲ್ಲ ತಪಸ್ಸು ಇದೆ, ಯೋಗ್ಯತೆ ಇದೆ, ಇವಳನ್ನು ನಿಮಿತ್ತ ಮಾಡಿಕೊಂಡು ಇವಳ ಹೊಟ್ಟೆಯಲ್ಲೆಲ್ಲ ಪರಮಾತ್ಮ ಅವತರಿಸಿ ಜಗತ್ತನ್ನು ಉದ್ಧಾರ ಮಾಡ್ತಾನೆ ಅಂತ ತಿಳ್ಕೊಂಡಂತೇಳಿ ಪರಾಶರರಿಗೆ ಅನಿಸ್ತು. ಆ ಕಾಲದಲ್ಲಿ ನೌಕೆ ನಡೆಸುವ ಸತ್ಯವತಿಗೆ ಹೇಳ್ತಾರೆ, ನಿನ್ನ ಕನ್ಯಾತ್ವಕ್ಕೆ ಭಂಗ ಬರುವುದಿಲ್ಲ, ನಿನ್ನ ಪಾವಿತ್ರ್ಯಕ್ಕೆ ಧಕ್ಕೆ ಆಗೋದಿಲ್ಲ, ನಿನ್ನ ಶರೀರದ ಭೋಗ ನಾನು ಮಾಡೋದಿಲ್ಲ, ಕೇವಲ ಪರಮಾತ್ಮನ ಅವತಾರಕ್ಕೆ ನಿಮಿತ್ತಳಾಗು ಅಂತ ಹೇಳಿ ಸ್ವಲ್ಪ ಹೊತ್ತು ಮಂಜನ್ನು ಸೃಷ್ಟಿ ಮಾಡಿ, ಫಾಗ್ ಸೃಷ್ಟಿ ಮಾಡಿ, ಅಭಿಮಂತ್ರಣ ಮಾಡಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದ್ದಾರೆ. ಪರಮಾತ್ಮ ಅಭಿವ್ಯಕ್ತನಾಗಿ ಬಾ ಅಂತ ತಿಳ್ಕೊಂಡಂತೇಳಿ ಪರಾಶರರು ಸತ್ಯವತಿಯನ್ನು ಮುಟ್ಟಲಿಲ್ಲ, ಸತ್ಯವತಿ ಪರಾಶರ ಜೊತೆಗೆ ಹೋಗಲಿಲ್ಲ, ಸತ್ಯವತಿ ಹೊಟ್ಟೆಯೂ ಕೂಡ ಬೆಳೆಯಲಿಲ್ಲ, ಸತ್ಯವತಿಯಿಂದ ಹುಟ್ಟಲೂ ಇಲ್ಲ, ಕೇವಲ ಅವಳನ್ನು ನಿಮಿತ್ತ ಮಾಡಿಕೊಂಡು ಪರಮಾತ್ಮ ಅಲ್ಲಿ ಅಭಿವ್ಯಕ್ತನಾಗಿದ್ದಾನೆ. ನರಸಿಂಹಾವತಾರದಲ್ಲಿ ಅವನಿಗೆ ತಂದೆ ತಾಯಿ ಬೇಕಾಗಿತ್ತ? ಅಗಣ್ಯ ದಿವ್ಯೋರು ಗುಣಾರ್ಣವ ಪ್ರಭು. ಆಚಾರ್ಯ ತಾತ್ಪರ್ಯದ 10ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಅಗಣ್ಯವಾದ ದಿವ್ಯವಾದ ಗುಣಗಳ ಸಮುದ್ರನಾದ ಸರ್ವೋತ್ತಮನಾದ ಸಕಲ ವಿದ್ಯಾಧಿಪತಿ ಮಹಾಲಕ್ಷ್ಮಿ ಆಕೆಯೊಳಗೆ ಪತಿಯಾದ ಅನಂತ ಶಕ್ತಿಯುಳ್ಳ ಜಗದೀಶ್ವರನಾದ ಸಮಸ್ತ ದೋಷಾತಿ ವಿದೂರ ವಿಗ್ರಹ, ದೋಷ ಹತ್ತಿರವೇ ಬರದೇ ಇರತಕ್ಕಂಥ ಅಪ್ರಾಕೃತ ಶರೀರವುಳ್ಳ ಪರಮಾತ್ಮ ಆ ಕಾಲದಲ್ಲಿ ಅವತರಿಸಿದ್ದಾನೆ. ವರ್ಣನೆ ಮಾಡ್ತಾರೆ ಶ್ರೀಮದಾಚಾರ್ಯರು. ಶುಭ ಮರಕತವರ್ಣ, ಹುಟ್ಟಿದ ಆ ವ್ಯಕ್ತಿ ನೀಲಮಣಿ ತಳ ಹೊಳಿತಾ ಇದೆ ಅಂತಿರ್ತಕ್ಕಂಥ ನೀಲಮಣಿಯಂತೆ ಕಾಣುವ ಶರೀರವುಳ್ಳ, ರಕ್ತ ಪಾದಾಬ್ಜ ನೇತ್ರ ಧರಕರ ನಖರ ರಥನಾಗ್ರಶ್ಚಕ್ರ ಶಂಕಾಬ್ಜ ರೇಖಾ. ಅವನ ಅಂಗಾಲು ಕೆಂಪಗಾಗಿತ್ತು, ತಾವರೆ ಅಂತಿರುವ ಕಣ್ಣಿನ ಕೆಳಭಾಗ ಕೆಂಪಗಾಗಿತ್ತು, ತುಟಿ ಸ್ವಾಭಾವಿಕವಾಗಿ ಕೆಂಪಗಾಗಿತ್ತು, ಅಂಗೈ ಕೆಂಪಗಾಗಿತ್ತು, ಉಗುರುಗಳು ಕೆಂಪಾಗಿ ಕಾಣಿಸ್ತಾ ಇದ್ದು, ನೇಲ್ ಪಾಲಿಶ್ ಹಚ್ಕೊಂಡಲ್ಲ, ಸ್ವಾಭಾವಿಕವಾಗಿ. ನಾಲಿಗೆ ತುದಿ ಕೆಂಪಗಾಗಿತ್ತು, ಮೂಗಿನ ತುದಿ ಕೆಂಪಗಿತ್ತು. ಇವೆಲ್ಲ ಸೌಂದರ್ಯದ ಲಕ್ಷಣ. ಕೈ ಹೀಗೆ ಮಾಡಿದರೆ ಈ ಕೈಯಲ್ಲಿ ಚಕ್ರದ ಚಿಹ್ನೆ, ಈ ಕೈಯಲ್ಲಿ ಶಂಖದ ಚಿಹ್ನೆ ಇತ್ತು. ಶಂಖ ಚಕ್ರಾಬ್ಜ ರೇಖಾ. ಹಿಮಾಲಯದಲ್ಲಿ ಸಿಗುವ ಅತಿ ಚಂದ್ರನಂತೆ ಬೆಳ್ಳಗಿರುವ, ಚಂದ್ರನ ಬೆಳ್ಳವನ್ನು ಮೀರಿಸಿದ ಏಣ ಮೃಗ ಅಂತ ಸಿಗ್ತದೆ. ಆ ಅತ್ಯಂತ ಬಿಳಿಯಾದ ಏಣ ಚರ್ಮವನ್ನು ಹೆಗಲ ಮೇಲೆ ಹೊತ್ತುಕೊಂಡು, ಆ ನಂತರ ಅಂಥದನ್ನು ಉಟ್ಟುಕೊಂಡು ಜಟೆ ಬಿಟ್ಟು ಒಳ್ಳೆ ದಿವ್ಯ ಮೂರ್ತಿಯಾಗಿ ಪರಮಾತ್ಮ ಅಭಿವ್ಯಕ್ತನಾಗಿದ್ದಾನೆ. ವೇದವ್ಯಾಸದೇವರ ಪರ್ಸನಾಲಿಟಿ ಕಲ್ಪನೆ ಮಾಡಿಕೊಳ್ಳಿ. ವಿಸ್ತೀರ್ಣ ವಕ್ಷ ಕಮಲಾಯತಾಕ್ಷ, ಎದೆ ಬಹಳ ವಿಶಾಲವಾಗಿತ್ತು, ತಾವರಂತೆ ಸುಂದರವಾದ ಕಣ್ಣುಗಳಿದ್ದವು. ಬೃಹತ್ ಭುಜ, ಪುಷ್ಟವಾಗಿರ್ತಕ್ಕಂಥ ಭುಜಗಳು. ಕಂಬು ಸಮಾನ ಕಂಠ, ಅಗಲವಾಗಿದ್ದು ಮೇಲೆ ಎತ್ತರವಾದಂಥ ಕುತ್ತಿಗೆ. ಮುಖದಿಂದ ಋಗ್ವೇದ, ಯಜುರ್ವೇದ, ಸಾಮವೇದ ತಾನಾಗಿ ಅಭಿವ್ಯಕ್ತವಾಗ್ತಾ ಇತ್ತು. ಯಾಕೆ?
ಪ್ರಾಕ್ಟೀಸ್ ಇದೆ ಅವನಿಗೆ. ಐಗ್ರೀವ ರೂಪದಿಂದ ವೇದ ಹೇಳಿ ಹೇಳಿ. ಅನಂತ ಚಂದ್ರಾಧಿಕ ಕಾಂತ ಸನ್ಮುಖ, ಇನ್ಫಿನಿಟ್ ಚಂದ್ರರ ಬೆಳದಿಂಗಳನಂತೆ ಅವನನ್ನು ನೋಡಿದರೆ ಸಾಕು ಅಷ್ಟು ಶಾಂತಿ ಪ್ರಾಪ್ತಿವಾಗ್ತಾ ಇತ್ತು. ಎರಡು ಕೈಗಳು, ಒಂದು ಕೈಯಲ್ಲಿ ಪ್ರಬೋಧ ಮುದ್ರಾ, ಧ್ಯಾನ ಮುದ್ರೆಯಿಂದ ಯುಕ್ತನಾಗಿದ್ದಾನೆ ಪರಮಾತ್ಮ. ಅಭಯ ದೋರ್ದ್ವಯಾನ್ವಿತೋ, ಇನ್ನು ಅಭಯ ಮುದ್ರಾ. ವೇದವ್ಯಾಸ ದೇವರು ತಾವು ಕೂರ್ಮಾಸನದಲ್ಲಿ ಕೂತ್ಕೊಂಡು ಸೊಂಟಕ್ಕೆ ಮತ್ತು ಕಾಲಿಗೆ ಒಂದು ಪಟ್ಟಿಯನ್ನು ಕಟ್ಟಿಕೊಂಡು ಅಭಯ ಮುದ್ರಾದಿಂದ ಕೂತ್ಕೊಂಡು, ಒಂದು ಅಭಯ ಮುದ್ರಾ, ಇದು ಜ್ಞಾನ ಮುದ್ರಾ, ಇವುಗಳಿಂದ ಕುಳಿತುಕೊಂಡು ಜಗತ್ತಿನ ದೇವಾದಿ ದೇವತೆಗಳಿಗೆ ಪಾಠ ಹೇಳ್ತಾ ಇದ್ದಾರೆ. ಪ್ರಬೋಧ ಮುದ್ರಾ ಅಭಯ ದೋರ್ದ್ವಯಾನ್ವಿತ, ಕೊರಳಲ್ಲಿ ಯಜ್ಞೋಪವೀತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊಂಟದಲ್ಲಿ ದರ್ಭೆಯಿಂದ ಮಾಡಿರ್ತಕ್ಕಂಥ ಮೇಖಲ ಇದೆ. ಯಜ್ಞೋಪವೀತಾಜನ ಮೇಖಲೋಲ್ಲಸನ್, ಕಂಕುಳಲ್ಲಿ ಕೃಷ್ಣಾಜನ ಇದೆ, ಧ್ಯಾನಕ್ಕೆ ಕುಳಿತುಕೊಳ್ಳುವುದಕ್ಕೋಸ್ಕರ. ದೃಶಾ ಮಹಾ ಅಜ್ಞಾನ ಭುಜಂಗ ದೃಷ್ಟಂ, ಅವನು ಕಣ್ಣು ಬೀರಿದರೆ ಸಾಕು ಅಜ್ಞಾನವೆಂಬ ಸರ್ಪದಿಂದ ಕಚ್ಚಿ ಮರಣೋನ್ಮುಖರಾಗಿರ್ತಕ್ಕಂಥವರ ವಿಷ ಹೊರಟೋಗಿ ದಿಗ್ಗನೆ ಎದ್ದು ಕೂತ್ಕೊಳ್ಬೇಕು. ಆ ರೀತಿಯಾಗಿ ಅವರ ಜ್ಞಾನವನ್ನು ಪ್ರಚೋದನೆ ಮಾಡತಕ್ಕಂತಹ ಆ ಪರಮಾತ್ಮ ಸಲೋಕ ಧರ್ಮ ಅಭಿರಕ್ಷಯ, ಜಗತ್ತನ್ನು ರಕ್ಷಣೆ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಅಭಿವ್ಯಕ್ತನಾಗಿದ್ದಾನೆ ಪರಾಶರರು. ಪರಮಾತ್ಮ ನಮಸ್ಕಾರ. ಏನು ಮಾಡಬೇಕು, ತಮ್ಮ ಸೇವೆ ಯಾವ ರೀತಿ ಮಾಡಬೇಕು? ಈ ಕಡೆಗೆ ಸತ್ಯವತಿ, ನಾನು ಇವನ ಅವ್ವನೇ, ನಾನು ಇವಂಥವನೇ ಅಮ್ಮನೇ, ನನಗೆ ಯೋಗ್ಯತೆ ಇದೆಯಾ? ಆಶ್ಚರ್ಯಚಕಿತಳಾಗಿ ಕಣ್ಬಿಟ್ಕೊಂಡು ನೋಡ್ತಾ ಇದ್ದಾಳೆ. ವೇದವ್ಯಾಸದೇವರು ಏನು ಹೇಳಿಲ್ಲ. ಹೇಳಿದ್ರು ವೇದವ್ಯಾಸರು ಹೇಳಿದರು, ಏನು ಲಗುನ ಮುಂಜಿ ಮಾಡಿಬಿಡು. ಆಯ್ತು, ಆಗಿಂದಾಗಲೇ ಎಲ್ಲ ಗೊತ್ತಿತ್ತು ಅವ್ರಿಗೆ. ಬೇಡ ಕೂತರು, ತಾವೇ ಪುಣ್ಯವಾಚನ ಮಾಡಿದರು. ಪರಮಾತ್ಮನಿಗೆ ಯಜ್ಞೋಪವೀತ ಹಾಕಿ ಉಪನಯನ ಮಾಡಿಬಿಟ್ರು. ಪಿತೃದ್ವಿಜತ್ವಮಾಪ್ಯಾಸು, ಪರಾಶರಿಗೆ ಹೇಳಿದರು. ವಿದ್ಯಾಭ್ಯಾಸ ಬಂದು ಕಿವೆ ಗಾಯತ್ರಿ ಮಂತ್ರ ಹೇಳು. ಪರಮಾತ್ಮ ತನ್ನ ಹತ್ತಿರ ಕರೆದುಕೊಂಡು ಗಾಯತ್ರಿ ಮಂತ್ರ ಕೇಳುವ ನೆವದಿಂದ ಪರಾಶರರಿಗೆ ನಿಜಲೋಕಂ, ತನ್ನ ಸಾಮೀಪ್ಯವಾದಂಥ ಮೋಕ್ಷವನ್ನೇ ಕೊಟ್ಬಿಟ್ಟ ಪರಮಾತ್ಮ. ಜ್ಞಾನಂ ತಯೋ ಸಂಸ್ಮೃತಿ ಮಾತ್ರ ತತ್ಸದಾ, ತಾಯಿಗೆ, ತಾಯಿ ಅಲ್ಲ, ತಾಯಿ ನಿಮಿತ್ತಳಾಗಿದ್ಲಲ್ಲ ಸತ್ಯವತಿ ದೇವಿಗೆ, ಇವರಿಬ್ಬರಿಗೂ ಪರಮಾತ್ಮ ಅಪರೋಕ್ಷ ಜ್ಞಾನ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ನಾನು ಸದ್ಯ ಹೊರಡ್ತಾನೆ. ಏನಪ್ಪ ಮಗ, ಒಂದು ದಿವಸ ನಮ್ಮ ಹತ್ರ ಇರಲಿಲ್ಲಲ್ಲೋ ಅನ್ಬೇಡಿ, ನೀವು ಕರೆದಾಗ ಬರ್ತೇನೆ ನೋಡಿ, ನೀವು ಎಲ್ಲಿದ್ದೀರ ಅಲ್ಲಿ ಪ್ರತ್ಯಕ್ಷ ಆಗ್ತಾನೆ ಅಂತ ಹೇಳಿ ಮೇರು ಪರ್ವತಕ್ಕೆ ಹೋಗಿ ಸಕಲ ಬ್ರಹ್ಮಾದಿಗಳಿಗೆ ವೇದವನ್ನು ಉಪದೇಶ ಮಾಡುವ ನೆವದಿಂದ ವೇದಗಳನ್ನು ವಿಷಯಾನುಸಾರವಾಗಿ 4 ಭಾಗ ಮಾಡಿ, ಎಲ್ಲ ವೇದಗಳು ಪರಮಾತ್ಮವಾಚಿಯೇ, ಆದರೂ ಸ್ತೋತ್ರಕ್ಕೆ ಬೀಳುವ ಮಂತ್ರಗಳು, ಯಜ್ಞಯಾಗಾದಿಗಳಿಗೆ ಉಪದೇಶ ಬೀಳುವ ಮಂತ್ರಗಳು, ಗಾನಕ್ಕೆ ಉಪಯೋಗ ಬೀಳ್ತಕ್ಕಂಥ ಮಂತ್ರಗಳು, ಜಗತ್ತಿನ ಸಂಕಟವನ್ನು ದೂರ ಮಾಡುವುದಕ್ಕೋಸ್ಕರ ಇರುವ ಮಂತ್ರಗಳು, ಇವುಗಳನ್ನು ಸಬ್ಜೆಕ್ಟ್ ವೈಸ್ ವಿಭಾಗ ಮಾಡಿ ಸ್ತೋತ್ರ ಮಂತ್ರಗಳಿಗೆ, ಪರಮಾತ್ಮನ ಸರ್ವೋತ್ತಮೋತ್ತಮ ಜ್ಞಾನವನ್ನು ತಿಳಿಸುವ ಮಂತ್ರಗಳಿಗೆ ಋಗ್ವೇದ ಅಂತಕೊಂಡು ಹೆಸರಿಟ್ಟು, ಯಜ್ಞಕ್ಕೆ ಉಪಯೋಗವ ಪರಮಾತ್ಮನ ಸ್ತುತಿರೂಪ ಮಂತ್ರಗಳಿಗೆ ಯಜುರ್ವೇದ ಅಂತ ಹೆಸರಿಟ್ಟು, ಸಾಮಗಾನದಿಂದ ಸಂತುಷ್ಟನಾಗುವುದಕ್ಕೋಸ್ಕರ ಗಾನ ಸಂಬಂಧಿ ಮಂತ್ರಗಳನ್ನು ಸಾಮವೇದದಲ್ಲಿಟ್ಟು, ಜಗತ್ತಿನ ರೋಗ ಶತ್ರು ಇತ್ಯಾದಿಗಳನ್ನು ದೂರ ಮಾಡಿ ಸುಖಿಯಾಗಿರಬೇಕಾಗಿದ್ದರೆ ಅದಕ್ಕೆ ಉಪಯುಕ್ತವಾಗಿರ್ತಕ್ಕಂಥ ಮಂತ್ರಗಳನ್ನು ಅಥರ್ವೇದದಲ್ಲಿಟ್ಟು, ಆನಂತರ
ವೇದ ಅಧಿಕಾರ ಇಲ್ಲದೆ ಇರತಕ್ಕಂಥ ಸ್ತ್ರೀ ಶೂದ್ರ ಬ್ರಹ್ಮಬಂಧು ಇತ್ಯಾದಿಗಳಿಗೆಲ್ಲ ಪರಮಾತ್ಮ ಮಹಾಭಾರತ ಗ್ರಂಥವನ್ನು ರಚನೆ ಮಾಡಿ ವೇದಕ್ಕಿಂತಲೂ ಹೆಚ್ಚು ಅರ್ಥವನ್ನು ಅದರಲ್ಲಿಟ್ಟು ವೇದಾದಪಿ ಪರಂಚಕ್ರೆ ಮಹಾಭಾರತಮುತ್ತಮಂ, ಆ ನಂತರ ವೇದದ ಅರ್ಥವನ್ನು ತಿಳಿಸಿಕೊಡ್ತಕ್ಕಂಥ ಬ್ರಹ್ಮಸೂತ್ರವನ್ನು ರಚನೆ ಮಾಡಿದ್ದಾನೆ. ಆಗ ಪರಮಾತ್ಮ ಎಲ್ಲರಿಗೂ ವಿಶೇಷವಾಗಿರ್ತಕ್ಕಂಥ ರೀತಿಯಿಂದ ಜ್ಞಾನವನ್ನು ಕೊಟ್ಟು ಎಲ್ಲರಲ್ಲಿ ಅಜ್ಞಾನ ರೂಪದಿಂದ ಇರತಕ್ಕಂಥ ಆ ಕಾಲದಲ್ಲಿ ಆ ಎಲ್ಲ ಕಲಿಗಳನ್ನು ಓಡಿಸಿಬಿಟ್ಟಿದ್ದ. ಏಚ ಸಂತತಮ ಸಂತಸ್ತಮಸಾನುವಿಷ್ಟಾನ್ ತಾನ್ ಸುವಾಕ್ಯೇರ್ ತಮಸೋ ವಿಮುಂಚನ್. ಅನೇಕ ಪುರಾಣಗಳನ್ನು ಬರೆದು ತತ್ವಜ್ಞಾನವನ್ನು ಜಗತ್ತಿಗೆ ಕೊಟ್ಟು ಆ ನಂತರ ಅವರೆಲ್ಲರಿಗೂ ಕೂಡ ಒಳ್ಳೆಯ ಜ್ಞಾನವನ್ನು ಕೊಟ್ಟು ಕಳಿಸಿಬಿಟ್ಟಿದ್ದಾನೆ ಪರಮಾತ್ಮ. ಎಲ್ಲ ಕಡೆಗೆ ಜ್ಞಾನ ಹರಡಿದ ಕ್ಷಣಕ್ಕೇನೆ ಕಲಿ ಓಡಿ ಹೋಗ್ಬಿಟ್ಟಿದ್ದಾನೆ. ಒಂದು ದಿವಸ ದಾರಿಯಲ್ಲಿ ಹೊರಟಿದ್ರು ಪರಮಾತ್ಮ ವೇದವ್ಯಾಸದೇವರು. ಆ ಒಂದು ಜೇಡರ ಹುಳ ಒಳ್ಳೆ ಭಗವದ್ಭಕ್ತ, ಆದರೆ ಲೋಭದಿಂದ ಜೇಡರ ಹುಳ ಆಗಿದ್ದ. ಲೋಭಿಗಳೇನು ಮಾಡ್ತಾರೆ, ತಮ್ಮ ಹಣ ಏನಾದರೂ ಕೊಡೋದಿಲ್ಲ, ತಾವು ಸುಖ ಅನುಭವಿಸೋದಿಲ್ಲ. ರಾತ್ರಿ ಆಯಿತು ಅಂತಂದರೆ ಎಲ್ಲರೂ ಮಲಗಿದ ಮೇಲೆ ಆಗ ತಿಜೋರಿ ತೆಗೆದು ಎಲ್ಲ ಬಂಗಾರ ನೋಡ್ತಾನೆ, ಬೆಳ್ಳಿ ಸಾಮಾನು ಹರಡ್ತಾನೆ, ಎಲ್ಲ ನೋಟಿನ ಕಟ್ಟೆಲ್ಲ ನೋಡ್ತಾನೆ, ಮತ್ತೆ ಪುನಃ ಒಳಗಿಟ್ಟು ಕೈಲಿ ಹಾಕ್ತಾನೆ. ಇದೇ ರೀತಿಯಾಗಿ ಜೇಡರ ಹುಳ ಹೊಟ್ಟೆಯಲ್ಲಿರ್ತಕ್ಕಂಥದ್ದೆಲ್ಲವನ್ನು ತೆಗೆದು ಜೇಡರ ಮನೆ ಕಟ್ತದೆ. ಮತ್ತೆ ಮತ್ತೆ ಯಾರಾದ್ರೂ ತೊಗೊಂಡು ಹೋಗ್ತಾರೆ, ಬಂದು ಮತ್ತೆ ಒಂದು ತಾನೇ ನುಂಗಿ ಬಿಡ್ತದೆ. ತಾನೇ ಸೃಷ್ಟಿಸಿ ತಾನೇ ನುಂಗ್ತಾನೆ. ಪರಮಾತ್ಮನ ಹಾಗೆ ಸೃಷ್ಟಿಸಿ ಜಗತ್ತನ್ನು ನುಂಗಿ ಹಾಕ್ತಾನೆ. ಆಗ ಅವನು ಭಗವದ್ಭಕ್ತ, ಆದರೆ ಲೋಭದಿಂದ ಕೀಟ ಆಗಿದ್ದ. ವೇದವ್ಯಾಸ ದೇವರ ದಾರಿಯಲ್ಲಿ ಭೇಟಿಯಾದ. ವೇದವ್ಯಾಸ ಹೇಳಿದ್ರೆ, ದೇಹ ಬಿಡು, ಹೋಗು, ಖುಷಿಯಿಂದ ಅಂತಕೊಂಡು ಅಂತೇಳಿ ಈ ಶರೀರ ಬಿಟ್ಟು ಭವ ಸ್ವರಾಜ, ಅಲ್ಲಿ ಮುಂದೆ ಒಂದು ರಾಜ್ಯಕ್ಕೆ ನಾನು ರಾಜನನ್ನಾಗಿ ಮಾಡ್ತೀನಿ ಅಂತಕೊಂಡಂತಂದಾಗ ದೇಹದ ಮೋಹ ಇನ್ನೂ ಹೋಗಿರಲಿಲ್ಲ ಅವನಿಗೆ. ಪರಮಾತ್ಮ ಈ ದೇಹ ಚಲೋದಪ್ಪ ಅಂತಿಕೊಂಡಂತಂದಾಗ ಆ ಕಾಲದಲ್ಲಿ ಆ ಜೇಡರ ರೂಪದಿಂದಲೇ ಅದಕ್ಕೆ ಮಾತನಾಡುವ ಶಕ್ತಿಯನ್ನು ಕೊಟ್ಟು ರಾಜ್ಯದ ರಾಜನನ್ನಾಗಿ ಮಾಡಿದ್ದಾನೆ. ಆದ್ದರಿಂದಲೇ ದಾಸರು ಹೇಳ್ತಾರೆ, ಕ್ರಿಮಿಯಿಂದ ರಾಜ್ಯವಾಳಿಸಿದೆ ಮಧ್ವಾಂತರ್ಗತ ವೇದವ್ಯಾಸ. ಆಗ ಅವನು ಚಕ್ರವರ್ತಿಯಾಗಿ ಅನೇಕ ರಾಜನ ಮೇಲೆ ಆರ್ಡರ್ ಕೊಡ್ತಾ ರಾಜ್ಯವನ್ನು ಆಳಿದ್ದಾನೆ. ಮುಂದೆ ಅವನಿಗೆ ಒಳ್ಳೆ ಜ್ಞಾನ ಕೊಟ್ಟದ್ರಿಂದಾಗಿ ಅವನು ಜ್ಞಾನದಿಂದ ಸಂಸಾರದಿಂದ ಮುಕ್ತನಾಗಿದ್ದಾನೆ. ಈ ಕಡೆಯಲ್ಲಿ ರುದ್ರದೇವರಿಗೆ ತಾವು ಅಶ್ವತ್ಥಾಮಾಚಾರ್ಯರಾಗಿ ದುರ್ಯೋಧನ ಸಂಘದಿಂದ ತಪ್ಪು ಮಾಡಿದ ಒಂದು ಪಶ್ಚಾತ್ತಾಪ ಇತ್ತು. ಇನ್ನೊಂದು ಪಶ್ಚಾತ್ತಾಪ, ದೇವರ ಆಜ್ಞೆ ಮಾಡಿದರೆ ಏನಾಯಿತು, ತ್ವಂಚ ರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರ್ಯ. ಮೋಹಶಾಸ್ತ್ರ ಬರೀ ಅಂತ ಹೇಳಿದ್ರೆ ಏನಾಯಿತು, ಮಡಿದದ್ದು ನಾನು ಬರೆದ ಮೋಹಶಾಸ್ತ್ರದಿಂದ ಜ್ಞಾನಿಗಳ ಹಾದಿ ತಪ್ಪಿದರಲ್ಲ. ಜಗತ್ತಿಗೆ ತತ್ವಜ್ಞಾನ ಕೊಡಬೇಕು. ಆದ್ದರಿಂದಾಗಿ ನಾನು ದೇವರ ಮಗನಾಗಿ ಅವತರಿಸಿ ನನ್ನ ಹಿಂದಿನ ಎಲ್ಲ ತಪ್ಪುಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅಂತೇಳಿ
ರುದ್ರದೇವರು ಆ ಕಾಲದಲ್ಲಿ ತಪಸ್ಸು ಮಾಡ್ತಾ ಇದ್ರು. ಅತಶ್ಚ ಪುತ್ರತ್ವಮವಾಪ್ತುಮಿಚ್ಛನ್ ಚಚಾರ ರುದ್ರಸ್ಸು ತಪಸ್ತದೀಯಂ. ಆಗ ನೋಡಿದ ಪರಮಾತ್ಮ ರುದ್ರದೇವರ ಮೇಲೆ ಅನುಗ್ರಹವನ್ನು ಬೀರಿ ಅರಣಿಯನ್ನು ಮಥನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸ್ವರ್ಗದಿಂದ ಒಬ್ಬ ಅಪ್ಸರಾಸ್ತ್ರಿ ಇಳಿದು ಬಂದು ಒಂದು ಗಿಳಿಯ ರೂಪ ತೆಗೆದುಕೊಂಡು ಗಿಡದ ಮೇಲೆ ಕೂತ್ಕೊಂಡ್ಲು. ಈ ಕಡೆಗೆ ರುದ್ರದೇವರು ಪರಮಾತ್ಮ ನಿನ್ನ ಮಗನಾಗಿ ನನ್ನನ್ನು ಪಡೆಯೇ ಅಂತ ಹೇಳಿ, ಆ ಕಡೆ ಅವಳು ನಿಮ್ಮಿಂದ ಒಬ್ಬ ಶ್ರೇಷ್ಠ ಪುತ್ರ ನನಗೆ ಹುಟ್ಟಬೇಕು, ಅನುಗ್ರಹ ಮಾಡಿ ಅಂತ ಹೇಳಿದ್ರು. ಆಗ ಅರಣ್ಯನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪರಮಾತ್ಮ ಇಬ್ಬರಿಗೂ ತಥಾಸ್ತು ಅಂತ ಅಂದ್ಬಿಟ್ಟ. ಅಂದಾಕ್ಷಣಕ್ಕೇನೆ ಆ ಕಾಲದಲ್ಲಿ 8 ವರ್ಷದ ಬಾಲಕ ಅಭಿವ್ಯಕ್ತನಾಗಿದ್ದಾನೆ. ಹೇಗೆ ವೇದವ್ಯಾಸರು ಅಭಿವ್ಯಕ್ತರಾದರೂ ಅದೇ ರೀತಿ ಈ ಕಡೆಗೆ ಘೃತಾಚೆ ಗರ್ಭ ಧರಿಸಲಿಲ್ಲ, ಈ ಕಡೆಗೆ ವೇದವ್ಯಾಸ ದೇವರು ದೇಹ ಸಂಬಂಧ ಮಾಡಲಿಲ್ಲ. ತಥಾಸ್ತು ಶುಕಾಚಾರ ಪ್ರತ್ಯಕ್ಷ. ಪ್ರತ್ಯಕ್ಷರಾದು ಪರಮಾತ್ಮನ ಸ್ತೋತ್ರ ಮಾಡಿದರು. 8 ವರ್ಷದ ಬಾಲಕನಾಗಿ ಅವರಿಗೆ ಪರಮಾತ್ಮನಿಂದಲೇ ಸಕಲ ಶಾಸ್ತ್ರಗಳನ್ನು ಕಲಿಯಬೇಕು ಅಂತೇಳಿ ಬಯಕೆ. ಆದರೆ ಪರಮಾತ್ಮನಿಂದ ಡೈರೆಕ್ಟ್ ಉಪದೇಶ ಪಡೆಯುವ ಯೋಗ್ಯತೆ ರಮಾ ಬ್ರಹ್ಮ ವಾಯು ಭಾರತೀ ಸರಸ್ವತಿಯರಿಗೆ ಮಾತ್ರ. ಆಗ ವಾಯುದೇವರು ಶುಕಾಚಾರ್ಯಲ್ಲಿ ಪ್ರವೇಶ ಮಾಡಿದರು. ವಾಯುದೇವರು ಆವೇಶ ಬಂತು ಶುಕಾಚಾರ್ಯಲ್ಲಿ. ಅಂಶ ರುದ್ರದೇವರು, ಆವೇಶ ವಾಯುದೇವರು. ಆಗ ಆ ಶುಕಾಚಾರ್ಯನ್ನ ಇಟ್ಟುಕೊಂಡು ಶೇಷ, ಪೈಲ, ಸುಮಂತು, ವೈಶಂಪಾಯನ, ಜೈಮಿನಿ ಇತ್ಯಾದಿಗಳೆಲ್ಲ ದೇವತೆಗಳು ಪ್ರವೇಶ ಮಾಡಿದಾಗ ಅವರೆಲ್ಲರೂ ವೇದವ್ಯಾಸ ದೇವರ ಶಿಷ್ಯರಾದರು. ಪರಮಾತ್ಮ ವೇದವ್ಯಾಸ ದೇವರು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟ. ಪೈಲ ಋಷಿಗಳಿಗೆ ಹೇಳಿದ, ಋಚಾಂ ಪ್ರವರ್ತಕಂ ಪೈಲಂ. ಋಗ್ವೇದವನ್ನು ಜಗತ್ತಿನಲ್ಲಿ ಪ್ರಚಾರ ಮಾಡು ಅಂತ ಹೇಳಿದ. ಆ ನಂತರ ವೈಶಂಪಾಯನರಿಗೆ ಯಜುರ್ವೇದದ ಪ್ರಚಾರ ಮಾಡು ಅಂತ ಹೇಳಿದರು. ಜೈಮಿನಿಗೆ ಸಾಮವೇದವನ್ನು ಪ್ರಚಾರ ಮಾಡು ಅಂತ ಹೇಳಿದರು. ಆ ನಂತರ ಅಥರ್ವಾಂಗಿರಸ ಋಷಿಗಳಿಗೆ ಅಥರ್ವೇದವನ್ನು ಪ್ರಚಾರ ಮಾಡು ಅಂತ ಹೇಳಿದರು. ಸುಮಂತು ಮತ್ತು ವೈಶಂಪಾಯನರಿಗೆ ಮಹಾಭಾರತವನ್ನು ಪ್ರಚಾರ ಮಾಡು ಅಂತ ಹೇಳಿದರು. ನಾರದರಿಗೆ ಪರಮಾತ್ಮನು ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅವರಿಗೆ ಭೂಮಿಗೆ ಕಳಿಸಿಕೊಟ್ಟ. ಇಂಥ ಅದ್ಭುತ ಗ್ರಂಥ ರಚನೆ ಆದಮೇಲೆ ಆನಂದವನ್ನು ವ್ಯಕ್ತಪಡಿಸಿದ ಪರಮಾತ್ಮನ ರೋಮದಿಂದ ಒಬ್ಬ ವ್ಯಕ್ತಿ ಹುಟ್ಟಿದ. ರೋಮಹರ್ಷಣ ಸೂತ ಅಂತ ತಿಳ್ಕೊಂಡಂತೇಳಿ. ಅಥಾದಿಶ ಸಸೃಜೆ ಸೋತ ರೋಮಾಂಚಾತ್ ರೋಮಹರ್ಷಣಂ. ಮಹಾಭಾರತ, ಪುರಾಣ, ಪಂಚರಾತ್ರಾದಿಗಳನ್ನೆಲ್ಲ ಉಪದೇಶ ಮಾಡಿ ಆ ಕಾಲದಲ್ಲಿ ಅವರನ್ನು ಪುರಾಣ ಪ್ರವರ್ತಕರನ್ನಾಗಿ ಮಾಡಿ ಕಳಿಸಿದ. ಆಗ ಆ ರೋಮಹರ್ಷಣರಲ್ಲಿ ಕಾಮದೇವ ಅವಿಷ್ಟನಾಗಿದ್ದುಕೊಂಡು ಪರಮಾತ್ಮನಿಂದ ಅನೇಕ ವಿದ್ಯೆಗಳನ್ನು ಪಡೆದಿದ್ದಾನೆ. ಸನತ್ ಕುಮಾರಾದಿಗಳು ಬಂದು ಮತ್ತು ಕಶ್ಯಪ, ಭರದ್ವಾಜ, ವಸಿಷ್ಠಾದಿ ಎಲ್ಲ ಋಷಿಗಳು ಬಂದು ಪರಮಾತ್ಮನಿಂದ ಮತ್ತೆ ಪುನಃ ಸಕಲ ವೇದಗಳನ್ನು ಪಡೆದರು.
ಜೈಮಿನಿ ಋಷಿಗಳಿಗೆ ಕರ್ಮ ಮೀಮಾಂಸಾ ಶಾಸ್ತ್ರವನ್ನು ಬರೆಯಂತಕೊಂಡಂತೇಳಿ ತಾವು ಸ್ವತಃ ಬ್ರಹ್ಮಮೀಮಾಂಸಾ ಶಾಸ್ತ್ರವನ್ನು ಬರೆದಿದ್ದಾರೆ. ಈ ರೀತಿಯಾಗಿ ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿಯೂ ಜ್ಞಾನವನ್ನು ಪ್ರಚಾರ ಮಾಡಿ, ಯಾವ ಜ್ಞಾನ ಲುಪ್ತವಾಗಿತ್ತು ಆ ಜ್ಞಾನವನ್ನು ಪ್ರಚಾರ ಮಾಡಿ ಇಂದಿಗೂ ಆ ಜ್ಞಾನ ದೀಪ ಬೆಳಗುವಂತೆ ಮಾಡಿರ್ತಕ್ಕಂತಹ ಪರಮೋಪಕಾರ ವೇದವ್ಯಾಸ ರೂಪಿಯಾದ ಪರಮಾತ್ಮನದು. ಆದರೆ ಶ್ರೀಮದಾಚಾರ್ಯನ ಬಿಟ್ಟು ಉಳಿದವರು ಇವರು ದೇವರನ್ನು ಗುರುತಿಸಲೇ ಇಲ್ಲ. ಅವರು ಅಪಾಂತರ ತಮಾಂತನೋ ಯಾವನೋ ಋಷಿ ಅಂತಿಕೊಂಡಂತ ಹೇಳ್ಕೊತ ಬಂದರು. ಆದರೆ ಆಚಾರ್ಯ ಮಾತ್ರ ಹೇಳಿದರು, ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್. ಪರಮಾತ್ಮನನ್ನು ಬಿಟ್ಟು ಮಹಾಭಾರತ ಬರಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಆದ್ದರಿಂದ ವೇದವ್ಯಾಸರೇ ಪರಮಾತ್ಮನ ಸಾಕ್ಷಾತ್ ಅವತಾರ ಅಂತಿಕೊಂಡಂತೇಳಿ ಜಗತ್ತಿನಲ್ಲಿ ಎಲ್ಲವನ್ನೂ ಪ್ರಚಾರ ಮಾಡಿ ಆಗ ಮಹಾಬದರಿಯಲ್ಲಿ ಇವತ್ತಿಗೂ ಇದ್ದು ಎಲ್ಲ ದೇವತೆಗಳಿಗೆ ಸಂತೋಷಪಡಿಸ್ತಾ ಇರತಕ್ಕಂಥ ಒಂದು ಅವತಾರ ವೇದವ್ಯಾಸ ಅವತಾರ. ಜ್ಞಾನ ಬೇಕು, ವೇದವ್ಯಾಸದೇವರು ಚಿಂತನೆ ಮಾಡೋಣ. ಅಭಯ ಬೇಕು, ನರಸಿಂಹದೇವರನ್ನು ಚಿಂತೆ ಮಾಡೋಣ. ಹಾಗಾದರೆ ನರಸಿಂಹದೇವರು ಜ್ಞಾನ ಕೊಡಂಗಿಲ್ಲೇನ್ರಿ? ವೇದವ್ಯಾಸದೇವರು ಅಭಯ ಕೊಡಂಗಿಲ್ಲೇನ್ರಿ? ಎಲ್ಲ ಕೊಡ್ತಾರೆ. ಆದರೂ ಒಂದೊಂದು ವಿಶಿಷ್ಟ ರೂಪದಿಂದ ವಿಶಿಷ್ಟವನ್ನು ಕೊಡೋದಕ್ಕೆ ಪರಮಾತ್ಮ ಒಂದು ರೋಲ್ ಮಾಡಿದ್ದಾನೆ. ಆ ಪ್ರಕಾರ ಆ ಹೆಸರಿನಿಂದ ಒಬ್ಬನೇ ಬೇರೆ ಹೆಸರು ಬೇರೆ. ಇಂಥ ನರಸಿಂಹದೇವರ ಚಿಂತನೆ, ವೇದವ್ಯಾಸ ದೇವರ ಚಿಂತನೆ ನಮ್ಮ ಶತ್ರುಗಳನ್ನು ಓಡಿಸಿ ನಮ್ಮ ದೇಶ ವಿಜಯಿಯಾಗಲಿ, ನಮ್ಮ ಅಜ್ಞಾನ ದೂರ ಹೋಗಿ ತತ್ವಜ್ಞಾನ ಪ್ರಾಪ್ತಿಯಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಈ ನೃಸಿಂಹದೇವರ ವೇದವ್ಯಾಸ ದೇವರ ಮಹಿಮಾ ಚಿಂತನ ರೂಪವಾದಂಥ ಈ ಪ್ರವಚನವನ್ನು ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ವೇದವ್ಯಾಸಾಭಿನ್ನ ಶ್ರೀಭೂಸಹಿತ ಲಕ್ಷ್ಮೀ ವೆಂಕಟೇಶ ಪ್ರಿಯತಾಂ ಪ್ರೀತೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.